So hi guys, welcome back to my YouTube channel. ಸೊ ಇವತ್ತು 25th December ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಮೆರಿ ಕ್ರಿಸ್ಮಸ್ ಟು ಆಲ್. ಬೆಳಗ್ಗೆಯಿಂದ ವ್ಲಾಗ್ ಮಾಡಿಲ್ಲ, ಸ್ವಲ್ಪ ರೆಸ್ಟ್ ಥರ ನಿದ್ದೆ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಫ್ರೆಶ್ ಅಪ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂತ ಅಂದರೆ ಇವತ್ತು ಕ್ರಿಸ್ಮಸ್ ಅಲ್ವಾ, ಸೊ ಕೇಕ್ ಬೇಕ್ ಮಾಡೋಣ ಅಂತ ಫಸ್ಟ್ ಟೈಮ್ ನಾನು ಕೇಕ್ ಬೇಕ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ, ಅದು ವಿತೌಟ್ ಓವನ್ ಆ್ಯಂಡ್ ವಿತೌಟ್ ಎಗ್, ಬಿಕಾಸ್ ಟುಡೇ ಇಸ್ ಥರ್ಸ್ಡೇ. ಸೊ ಎಗ್ಲೆಸ್ ಕೇಕ್ ಮಾಡೋಣ ಅಂತ ನೋಡೋಣ ಹೆಂಗೆ ಬರುತ್ತೆ ಅಂತ. ಆ್ಯಕ್ಚುಲಿ ಅದು ನಾನು ಒಂದು ರೀಲಲ್ಲಿ ನೋಡಿದ್ದೆ, ಸೊ ಅದನ್ನು ಟ್ರೈ ಮಾಡಿ ರೆಸಿಪಿ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಇವತ್ತು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಕಮ್ ಆನ್ ಗಾಯ್ಸ್, ಲೆಟ್ಸ್ ಸಿ ಹೌ ಇಟ್ ಟರ್ನ್ಸ್ ಔಟ್. ಸೊ ನಾನು ತುಂಬ ದಿನದ ವ್ಲಾಗ್ ಮಾಡಿರಲಿಲ್ಲ, ಯಾಕಂದರೆ ನಾನು ಒಂದು ಜಾಬ್ದು ಹೇಳಿದ್ದೆ ಅಲ್ಲ, ಸೊ ಆ ಜಾಬ್ ಸಿಕ್ತು. ಸೊ ಆ ಜಾಬ್ದು ಫಸ್ಟ್ ಫ್ಯೂ ಡೇಸ್ ಅಲ್ವಾ, ಸೊ ಸೀರಿಯಸ್ ಆಗಿ ಸ್ವಲ್ಪ ವರ್ಕ್ ಮಾಡೋಣ ಡೆಡಿಕೇಶನ್ನಿಂದ ಅಂತ ಅಂದ್ಬಿಟ್ಟು ಸೊ ವ್ಲಾಗ್ಸ್ನ ಮಾಡಿರಲಿಲ್ಲ. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನಿಲ್ಲಿ ಬ್ಯಾಟರ್ ಮಾಡೋದಕ್ಕೆ ಒಂದು ಬೌಲ್ ತೊಗೋತಾ ಇದ್ದೀನಿ, ಮಿಕ್ಸಿಂಗ್ ಬೌಲ್. ಸೊ ಇವಾಗ ನಾನು ಒಂದು ಮೆಷರ್ಮೆಂಟ್ಗೆ ಅಂತ ಒಂದು ಕಪ್ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಪ್ಪು ಇಲ್ಲ ಗ್ಲಾಸ್ ಏನಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1.5 ಕಪ್ ಆಫ್ ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕಮ್ಮಿ ಮಾಡ್ಕೊಳಂಗಿದ್ರೆ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿಯಾಗಿ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ 1.5 ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ. ಆಮೇಲೆ ಒಂದು ಪ್ಯಾಕೆಟ್ ಈನೋ ತೊಗೊತಾ ಇದ್ದೀನಿ. ಈನೋನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಬೇಕಿಂಗ್ ಪೌಡರ್ ಆಗಿ ಯೂಸ್ ಆಗುತ್ತೆ. ಸೊ ನೀವು ಬೇಕಿಂಗ್ ಪೌಡರ್ ಕೂಡ ಹಾಕೋಬೋದು ಅಥವಾ ಈನೋ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ 1.5 ಕಪ್ಗೆ ಒಂದು ಪೂರ್ತಿ ಈನೋ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಆ್ಯಡ್ ಮಾಡಬೇಕು, ಸ್ವಲ್ಪ ಸೋಡಾ ಆ್ಯಡ್ ಮಾಡಬೇಕು, ಸೊ ದ್ಯಾಟ್ ಅದು ಕೇಕ್ ಎಲ್ಲ ಚೆನ್ನಾಗಿ ಬೇಯುತ್ತೆ, ಕುಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಕಿಂಗ್ ಸೋಡಾ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ವೀಟ್, ಈನೋ ಆ್ಯಂಡ್ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೇ ಟೈಮ್ಗೆ ಈ ಕಡೆ ಒಂದು ಪಾತ್ರೆಯಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ಆ್ಯಂಡ್ 1 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಅದು ಜಾಗರಿ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಕೂಲ್ ಆಗೋದಕ್ಕೆ ಬಿಡಬೇಕು, ಯಾಕಂದರೆ ಅದು ಹೀಟ್ ಇದ್ದಾಗ ಹಾಕ್ಕೊಳಕ್ಕಾಗಲ್ಲ, ಅದು ಸ್ಟಿಕ್ಕಿ ಆಗಿರುತ್ತೆ. ಸೊ ಅದಕ್ಕೇ ಅದು ಕೂಲ್ ಆದಮೇಲೆ ಇದಕ್ಕೆ ಸ್ವಲ್ಪನೇ ಆ್ಯಡ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಫಸ್ಟ್ ನಾನು ಆ 3 ಇಂಗ್ರೀಡಿಯೆಂಟ್ಸ್ ಹಾಕಿದ್ನಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಜಾಗರಿದು ಸಿರಪ್ ಸ್ವಲ್ಪ ಕೂಲ್ ಆಗಲಿ ಅಂತ. ಸೊ ಇವಾಗ ನೆಕ್ಸ್ಟು ಆ ಜಾಗರಿದು ಸಿರಪ್ನ ಚೂರು ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡಬೇಕು, ಯಾಕಂದರೆ ಅದನ್ನು ಫುಲ್ ಒಂದೇ ಸತಿ ಹಾಕಿದ್ರೆ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ. ಸೊ ತೆಳ್ಳಗಾಗ್ಬಿಡುತ್ತೆ, ಇಲ್ಲ ಅದು ಗಟ್ಟಿ ಆಗಿಬಿಡುತ್ತೆ ಸ್ಟಿರ್ ಮಾಡೋ ಅಷ್ಟರಲ್ಲಿ. ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಯಾವುದೇ ಲಂಪ್ಸ್ ಇಲ್ದಿರ, ಗಂಟಿಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಅದು ಎಲ್ಲ ಗೋಧಿ ಹಿಟ್ಟು ಜೊತೆಗೆ ಮಿಕ್ಸ್ ಆಗೋ ಥರ ನೋಡ್ತಾ ಇದ್ರಲ್ಲ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ರಿಸ್ಮಸ್ ಸ್ಪೆಷಲ್ಗೆ ಇದೆ ಪ್ಲಮ್ ಕೇಕ್ನ ಮಾಡ್ತಾರೆ. ಸೊ ಇದು ಸ್ವಲ್ಪ ಪ್ಲಮ್ ಕೇಕ್ ಥರ ಬರುತ್ತೆ. ಆ್ಯಂಡ್ ಇದು ಕ್ರಿಸ್ಮಸ್ಗೋಸ್ಕರ ಏನು ಮಾಡ್ತಾಯಿಲ್ಲ. ಸೊ ರೆಸಿಪಿ ಇಷ್ಟ ಆಯಿತು, ರೀಲ್ಸಲ್ಲಿ ನೋಡಿದೆ, ಚೆನ್ನಾಗಿ ಬರುತ್ತೆ ಅಂತ ಟ್ರೈ ಮಾಡಿದೆ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಕೇಕ್ ಮಾಡ್ತಾ ಇರೋದು, ಅದು ಎಗ್ಸ್ ಇಲ್ದಿರ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಇದೆ. ಸೊ ಅದಕ್ಕೆ ಹೇಗೆ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು.
ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಅಂತ, ಯಾವುದೇ ಲಂಪ್ಸ್ ಇಲ್ದಿರ. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಲನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ರಾ ಮಿಲ್ಕ್ ಆದರೂ ಯೂಸ್ ಮಾಡ್ಬೋದು ಅಥವಾ ಬಾಯ್ಲ್ಡ್ ಮಿಲ್ಕ್ ಆದರೂ ಯೂಸ್ ಮಾಡ್ಬೋದು. ಹಾಲನ್ನ ಸ್ವಲ್ಪ ಹಾಕ್ಕೊಂಡು ಯಾವುದೇ ಲಂಪ್ಸ್ ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಆಯಿಲ್ನ ಕೂಡ ಆ್ಯಡ್ ಮಾಡ್ತೀವಿ. ಸೊ ಫಸ್ಟು ಹಾಲನ್ನ ಹಾಕಿದ್ದೀವಲ್ಲ, ಸೊ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ನ ಆ್ಯಡ್ ಮಾಡೋದು ಎಂತಕ್ಕಂದರೆ ಅದು ಸ್ಟಿಕಿನೆಸ್ ಹೋಗೋದಕ್ಕೆ ಮತ್ತು ಅದು ಕೇಕು ಬೇಕಾಗೋದಕ್ಕೆ, ಅಂದರೆ ನೀಟಾಗಿ ಸ್ಪಾನ್ಸಿ ಟೈಪ್ ಬರೋದಕ್ಕೋಸ್ಕರ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಆಯಿಲ್ನ ಆ್ಯಡ್ ಮಾಡಿ ಚೆನ್ನಾಗಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಬ್ಯಾಟರ್ ರೆಡಿ ಆಗುತ್ತೆ. ಈ ಬ್ಯಾಟರ್ ರೆಡಿ ಆಗೋಷ್ಟರಲ್ಲಿ ನಾನು ಒಂದು ಪ್ಯಾನ್ನ ಪ್ರೀ ಹೀಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ಹೊತ್ತು ಇಟ್ಟಿದ್ದೆ. ಬ್ಯಾಟರ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಸೊ ನಾನು ಪ್ರೀ ಹೀಟ್ಗೆ ಇಟ್ಟಿದ್ದೆ. ಸೊ ಆ ಪ್ರೀ ಹೀಟ್ ಆದಮೇಲೆ ಅದರಲ್ಲಿ ನಾನು ಬ್ಯಾಟರ್ನ ಒಂದು ಈ ಥರ ಪಾತ್ರೆಗೆ ಆಯಿಲ್ನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಆಯಿಲ್ನ ಅಪ್ಲೈ ಮಾಡಿ ಬಟರ್ ಪೇಪರ್ ಬರುತ್ತೆ ಗೊತ್ತಲ್ಲ ನಿಮಗೆ, ಆ ಬಟರ್ ಪೇಪರ್ನ ಆ ಶೇಪಿಗೆ ಕಟ್ ಮಾಡಿ ಅದನ್ನು ಹಾಕಿದೆ. ಸೊ ಆಯಿಲ್ ಚೆನ್ನಾಗಿ ಮಾಡಿದಷ್ಟು ಕೇಕು ಸ್ಟಿಕ್ ಆಗೋಲ್ಲ. ಸೊ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಮೈದಾ ಕೂಡ ಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದಕ್ಕೆ ಈ ಥರ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ಇದಕ್ಕೆ ಸ್ವಲ್ಪ ಮೈದಾನ ಹಾಕಿ ನಾನು ಕೋಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇವಾಗ ನಮ್ಮದು ಪಾತ್ರೆ ಕರೆಕ್ಟಾಗಿ ರೆಡಿಯಾಗಿದೆ. ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಅದಕ್ಕೆ ಸ್ವಲ್ಪ ಮೈದಾ ಹಾಕಿ ಡಸ್ಟ್ ಔಟ್ ಮಾಡಿ ಬೇಕಿಂಗ್ಗೆ ಇವಾಗ ಹಾಕ್ಬಿಟ್ಟು ಇಡಬೇಕಷ್ಟೆ. ಬ್ಯಾಟರ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ.
ಬ್ಯಾಟರ್ನ ಲೋ ಫ್ಲೇಮಲ್ಲಿ 10 to 15 ಮಿನಿಟ್ಸ್ ಅಥವಾ ನಿಮ್ಮದು ಅದನ್ನು ಚೆಕ್ ಮಾಡೋದಕ್ಕೆ ಅಂತಲೇ ಒಂದು ಸಲ ಅದನ್ನು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ಅದು ನಾನ್ ಸ್ಟಿಕ್ಕಿ ಆಗಿದ್ದರೆ ಅದು ಬ್ಯಾಟರ್ ಕೇಕ್ ಕರೆಕ್ಟಾಗಿ ಆಗಿರುತ್ತೆ ಅಂತ ನೋಡಿ. ನಾನಲ್ಲಿ ಸ್ಪೂನ್ ಯೂಸ್ ಮಾಡಿದ್ದೀನಿ, ಫೋರ್ಕ್ನ ಯೂಸ್ ಮಾಡಿ ಅಲ್ಲಿ ಟೆಸ್ಟ್ ಮಾಡ್ತಿದ್ದೀನಿ, ಯಾವುದೇ ರೀತಿ ಅಂಟ್ಕೋತಿಲ್ಲ. ಸೊ ಅದಕ್ಕೇ ನಮ್ಮ ಕೇಕ್ ರೆಡಿ ಆಗಿದೆ. ಸೊ ಇವಾಗ ಇದನ್ನು ಕೂಲ್ ಆಗೋದಕ್ಕೆ ಬಿಟ್ಟು ಒಂದು ಪ್ಲೇಟಿಗೆ ಹಾಕೋಣ ಅಂತ. ನಾನು ಕೂಲ್ ಆಗೋದಕ್ಕೆ ಬಿಡಲಿಲ್ಲ, ಸೊ ಹಾಗೆ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದೆ. ಮೆರಿ ಕ್ರಿಸ್ಮಸ್. ಮೆರಿ ಕ್ರಿಸ್ಮಸ್. ನೀಟಾಗಿ ಕಟ್ ಮಾಡಿ ಲೂಸ್ ಆಯ್ತಾಯ್ತಕ್ಕ. ಫಸ್ಟ್ ಮಾಡಿ ಚೆನ್ನಾಗಿದೆಯಾ? ಫಾರ್ ಮಿ ಲಿಟಲ್ ಬಿಟ್ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ತಿನ್ನಿ. ಓಕೆ, ಸೊ ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಜಾಸ್ತಿ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಸ್ಟೇ ಟ್ಯೂನ್ಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಬಾಯ್.